ಕೆಲವು ದಿನಗಳ ಹಿಂದೆ ನೀಟ್ 2026ಕ್ಕೆ ಇನ್ನೂ ಹೆಚ್ಚುವರಿ ಸೀಟ್ಸ್ಗಳನ್ನು ಆ್ಯಡ್ ಮಾಡಲಿದ್ದೇವೆ ಅಂತ NMC ಕಡೆಯಿಂದ ಒಂದು ನೋಟಿಸ್ ಬಂದಿತ್ತು. 1300ರ ಮಟ್ಟಿಗೆ ಈ ವರ್ಷ ಜಾಸ್ತಿ ಆಗುತ್ತೆ MBBS ಸೀಟ್ಸ್ಗಳು ಅಂತ ನಮಗೆಲ್ಲರಿಗೂ ಗೊತ್ತಾಗಿತ್ತು. ಅದಷ್ಟೇ ಅಲ್ಲದೆ ಬಹಳಷ್ಟು ಖುಷಿ ಪಡುವಂಥ ಸುದ್ದಿ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಕಾಲೇಜ್ಗಳಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಲಿದೆ. ಅದು ಕೂಡ ಕೆಲವೊಂದು ಕಾಲೇಜಸ್ಗಳಲ್ಲಿ ಜಾಸ್ತಿ ಆಗಲಿದೆ, ಅದು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಅನ್ನೋದನ್ನು ನಮಗೆ ಇಲ್ಲಿ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋದು ಕೇವಲ ಒಂದು ಡಾಟಾ ಅಲ್ಲ, ಇದನ್ನು ಖುದ್ದಾಗಿ ನಮ್ಮ ಕರ್ನಾಟಕದ ವೈದ್ಯಕೀಯ ಶಿಕ್ಷಣ ಇಲಾಖೆಯೇ ಹೇಳಿದೆ ಈ ಒಂದು ಮಾಹಿತಿಯನ್ನು. ಇಲ್ಲಿ ಹೇಳಿರುವಂತಹ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಲಿದ್ದೇನೆ. ಅಷ್ಟೇ ಅಲ್ಲದೆ ಕೌನ್ಸಿಲಿಂಗ್ನ ರಿಲೇಟೆಡ್ ಬಗ್ಗೆಯೂ ಇಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಮ್ಮ ಕರ್ನಾಟಕದ್ದು ಎಂಬುದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀಡಿರುವಂತಹ ಪ್ರತಿಯೊಂದು ಮಾಹಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಹೇಳಿರುವಂತಹ ಎಲ್ಲ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ಕಟ್ ಆಫ್ ಅಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗಲಿದ್ದಾವೆ ಎಂಬುದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. 27ಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಯಾವ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಲಾಂಗ್ ಟರ್ಮ್ ನಿಮಗಾಗಿ ನಾನು ಸಜೆಸ್ಟ್ ಮಾಡ್ತಾ ಇರುವಂತಹ ಕಾಲೇಜು ಇನ್ಸ್ಪೈರ್ ನೀಟ್ ಅಕಾಡೆಮಿ. ನೀಟ್ 2027ರ ಅಡ್ಮಿಷನ್ಗಳು ಆರಂಭವಾಗಿದೆ. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಈಗಲೇ ಜಾಯ್ನ್ ಆಗಿ ಇನ್ಸ್ಪೈರ್ ನೀಟ್ ಅಕಾಡೆಮಿಗೆ. ಈ ನೀಟ್ ಅಕಾಡೆಮಿಗೆ ಜಾಯ್ನ್ ಆಗೋದಕ್ಕೆ ಕೆಳಗೆ ಕಾಣಿಸುತ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್. ಈ ಒಂದು ಆರ್ಟಿಕಲ್ ನಿನ್ನೆ ಬಂದಿರುವಂತಹ ನ್ಯೂಸ್ ಪೇಪರ್ ಅಲ್ಲಿ ನಮಗೆ ಎಲ್ಲರಿಗೂ ಗೊತ್ತಾಗಿತ್ತು. ನೀವು ನೋಡಿರ್ತೀರಿ ಈ ಒಂದು ಆರ್ಟಿಕಲ್ ಅನ್ನ. ಈ ಆರ್ಟಿಕಲ್ ನ ನೋಡಿರದೇ ಇದ್ರೆ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಫಲಿತಾಂಶ ಬಂದು 12 ದಿನ ಆದರೂ ಕೂಡ ಯಾವುದೇ ಒಂದು ಶೆಡ್ಯೂಲ್ ಬಂದಿಲ್ಲ. ನಮ್ಮ MCC ಶೆಡ್ಯೂಲ್ ಕೂಡ ಬಂದಿಲ್ಲ, ನಮ್ಮ ಕರ್ನಾಟಕದ ಶೆಡ್ಯೂಲ್ ಕೂಡ ಬಂದಿಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತೇ ಇದೆ. ಇದರಿಂದ ನಮ್ಮ ಕರ್ನಾಟಕದ ಅಷ್ಟೇ ಅಲ್ಲದೆ ಆಲ್ ಇಂಡಿಯಾದಲ್ಲಿ ಎಲ್ಲ ಕಾಲೇಜ್ಗಳು ಕೂಡ ವಿಳಂಬವಾಗಲಿದೆ ಸ್ಟಾರ್ಟ್ ಆಗೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇನ್ನು 15 ದಿವಸಗಳ ಆದರೂ ಕೂಡ ನಮ್ಮ KAಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಯಾರು ಕಳಿಸೋದಂದ್ರೆ ನಮ್ಮ ಕರ್ನಾಟಕದ ವೈದ್ಯಕೀಯ ಶಿಕ್ಷಣ ಇಲಾಖೆಯೇ ಕಳಿಸುತ್ತೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಕಳಿಸಿದ ನಂತರ ಈ ಒಂದು KA ಅದನ್ನ ಪ್ರಕಟಗೊಳಿಸುತ್ತೆ. ಇನ್ನೂ ಆದರೂ ಕೂಡ ಯಾವುದೇ ಒಂದು ರೀತಿಯ ಒಂದು ಸೀಟ್ ಮ್ಯಾಟ್ರಿಕ್ಸ್ ಇನ್ನೂವರೆಗೆ ದೊರಕಿಲ್ಲ. ಆದ್ರಿಂದ ಕೌನ್ಸಿಲಿಂಗ್ ಬಹಳಷ್ಟು ವಿಳಂಬವಾಗಲಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಮಗೆಲ್ಲರಿಗೂ ಗೊತ್ತಿರುವಂತೆ NTA ಜೂನ್ 16ರಂದು ನೀಟ್ ಫಲಿತಾಂಶನ ಪ್ರಕಟಿಸಿದೆ. 12 ದಿನಗಳು ಆಗಿದೆ ಆಲ್ರೆಡಿ. NMC ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಂದು ಅದು 15 ದಿವಸಗಳಾಗಿದೆ. ಅಷ್ಟೇ ಅಲ್ಲದೆ KCET ರಿಲೇಟೆಡ್ ಯಾವುದೇ ಒಂದು ಸೀಟು ಹಂಚಿಕೆಯ ಮಾಹಿತಿಯನ್ನ KA ಇನ್ನೂವರೆಗೂ ಯಾವುದೇ ಒಂದು ಮಾಹಿತಿಯನ್ನ ನೀಟ್ನ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಮುಖ್ಯವಾಗಿ ನಮ್ಮ ಕರ್ನಾಟಕ ಏನ್ ಮಾಡಬೇಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅಷ್ಟೇ ಅಲ್ಲದೆ ಈ ಒಂದು ಮೆರಿಟ್ ಲಿಸ್ಟ್ ಅನ್ನ ಕೂಡ ಬಿಡಬೇಕು. ರಾಜ್ಯವಾರು ನೀಟ್ ಅರ್ಹತೆಯನ್ನು ಪಡೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಅನ್ನ ಈ KA ಅವರು ಇರ್ತಾರೆ ನೋಡಿ, ನಮ್ಮ ಕರ್ನಾಟಕದ KA ಈ ಒಂದು ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡಬೇಕಾಗಿತ್ತು. ಅದು ಯಾವುದನ್ನು ರಿಲೀಸ್ ಮಾಡಿಲ್ಲ. ಹಾಗೆ KA ಕಡೆಯಿಂದ ಪ್ರಶ್ನೆ ಕೇಳಿದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಯಾವುದೇ ಒಂದು ಡಾಟಾ ಸಿಕ್ಕಿಲ್ಲ, ನಾವು ಪ್ರೆಸೆಂಟ್ ಮಾಡಬೇಕಂದ್ರೆ ಆ ಡಾಟಾ ಸಿಗೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಲ್ಲಿ ವೈದ್ಯಕೀಯ ಮೊದಲ ವರ್ಷದ ತರಗತಿಗಳು ಸ್ಟಾರ್ಟ್ ಆಗ್ತಾ ಇತ್ತು. ಆದರೆ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆದೇ ಇರೋದ್ರಿಂದ ಈ ಒಂದು ಕಾಲೇಜ್ಗಳ ಸ್ಟಾರ್ಟ್ ಆಗೋದು ಕೂಡ ವಿಳಂಬವಾಗುತ್ತೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು MBBS ಸೀಟು ಹಂಚಿಕೆಯ ಮಾಹಿತಿ ದೊರಕದೇ ಇರೋದ್ರಿಂದ KCETಯ ಸೀಟು ಹಂಚಿಕೆಯನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ರು. ನಿಮಗೆಲ್ಲರೂ ಗೊತ್ತೇ ಇದೆ, ಈ ಮಂತ್ ಫುಲ್ ಲಾಸ್ಟ್ ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ರು KCETಯ ಒಂದು ಫಸ್ಟ್ ರೌಂಡ್ನ ಪ್ರಕ್ರಿಯೆಯನ್ನ. ಆ ಒಂದು ಡೇಟನ್ನ ಜೂನ್ 24 ಇದ್ದಿದ್ದು 29ರವರೆಗೆ ಎಕ್ಸ್ಟೆಂಡ್ ಮಾಡಿದ್ರು. ಇಲ್ಲಿ ಬಹುಮುಖ್ಯವಾದಂತಹ ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಯಾವ ಸಮರ್ಥನೆ ಇದೆ ಅಂದರೆ, ನಮ್ಮ ಕರ್ನಾಟಕದ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಫೈನಲೈಸ್ ಮಾಡಿದ ಮೇಲೆ MCC ಕಡೆಯಿಂದ ಒಂದು ಕರೆ ಬರಲಿದೆ. ಅಂದ್ರೆ MCC ಅವರು ಹೇಳ್ತಾರೆ ನಮ್ಮ ಕರ್ನಾಟಕದವರಿಗೆ, ನೀವು ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಯಾವಾಗ ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಬಂದ ನಂತರವೇ. ಅದೇ ರೀತಿಯಲ್ಲಿ MCC ಅವರು ಕೂಡ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ತೆಗೆದುಕೊಂಡು ಹೋಗುವಂತೆ ಸೂಚಿಸುತ್ತಾರೆ. ಅದನ್ನ ಪೆನ್ ಡ್ರೈವ್ ಅಲ್ಲಿ ಅವರ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನಿಮಗೆ ಹಾಕಿ ಕೊಡ್ತಾರೆ. ಈ ಪ್ರಕಾರ ನೋಡೋದಾದ್ರೆ ಇನ್ನೂವರೆಗೂ ಯಾವುದೇ ಒಂದು ಕರೆಗಳು ಬಂದಿಲ್ಲ. ಅಷ್ಟೇ ಅಲ್ಲದೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಇದೆ ನೋಡಿ, ಆ ಪ್ರಕ್ರಿಯೆ ಆರಂಭವಾದ ನಂತರವೇ ನಮ್ಮ ಕರ್ನಾಟಕದ ಪ್ರಕ್ರಿಯೆ ಆರಂಭವಾಗುತ್ತೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಕರ್ನಾಟಕದ ಕೌನ್ಸಿಲಿಂಗ್ ಇನ್ನೂ ಬಹಳಷ್ಟು ಲೇಟ್ ಆಗಲಿದೆ. MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆದ ನಂತರವೇ ನಮ್ಮ ಕರ್ನಾಟಕದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲಿದೆ. ಎಷ್ಟು ದಿವಸಗಳ ಡಿಫರೆನ್ಸ್ ಇರುತ್ತೆ ಎಂಬುದನ್ನು ನೋಡ್ಕೊಂಡು ಹೋದ್ರೆ ಅದನ್ನ ಮುಂದೆ ಅವರು ಮೆನ್ಷನ್ ಮಾಡ್ತಾರೆ, ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ಮುಖ್ಯವಾಗಿ ಇಲ್ಲಿ ನೋಡಿ, ಇಷ್ಟೊಂದು ಸಮಯ ಇದೆ ನಮಗೆ, ಇಷ್ಟು ಸಮಯದಲ್ಲಿ ನಾವು ಎಲ್ಲ ರೆಡಿ ಮಾಡ್ಕೊಳ್ಬಹುದು ನಮ್ಮ ಕೌನ್ಸಿಲಿಂಗ್ ಅನ್ನ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಯಾವಾಗ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಯವರೆಗೂ ನಾವು ವೇಟ್ ಮಾಡಲೇಬೇಕಾಗುತ್ತೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ದೇಶಕಿಯಾಗಿರುವಂತಹ BL ಸುಜಾತ ರಾಥೋಡ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, MCCಯ ಮೊದಲ ರೌಂಡಿನ ಸೀಟು ಹಂಚಿಕೆ ಇದೆ ನೋಡಿ, ಅದರ ವೇಳಾಪಟ್ಟಿಯನ್ನು ಪ್ರಕಟಿಸಿದ ನಂತರ 10 ದಿವಸಗಳ ಕಾಲ ನಾವು ವೇಟ್ ಮಾಡಬೇಕಾಗುತ್ತೆ. ಅಂದರೆ ಯಾವಾಗ MCC ಒಂದು ಶೆಡ್ಯೂಲ್ನ ರಿಲೀಸ್ ಮಾಡುತ್ತೋ ಆ ಶೆಡ್ಯೂಲ್ನ ರಿಲೀಸ್ ಮಾಡಿದ್ಮೇಲೆ 10 ದಿವಸಗಳ ಕಾಲ ನಾವು ವೇಟ್ ಮಾಡಿ ನಮ್ಮ ಕರ್ನಾಟಕದ ಕೌನ್ಸಿಲಿಂಗ್ ಪ್ರಕ್ರಿಯೆ ಅವಾಗ ನಾವು ಆರಂಭಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ.
ಯಾವಾಗ MCCಯ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೋ ಆಗ ನಾವು ಕರ್ನಾಟಕದಲ್ಲಿ ಸೀಟ್ ಮ್ಯಾಟ್ರಿಕ್ಸನ್ನು ನೀಡ್ತೇವೆ, ನಮ್ಮಿಂದ ವಿಳಂಬವಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಆರ್ಟಿಕಲಲ್ಲಿ ಬಹಳಷ್ಟು ಖುಷಿ ಪಡುವಂಥ ಸುದ್ದಿ ಏನೆಂದರೆ, ನಮಗೆ ಆಲ್ರೆಡಿ 1300 ಮಟ್ಟಿಗೆ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಿತ್ತು. ಬಟ್ ಇಲ್ಲೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಇನ್ನೂ ಕೂಡ ನಮ್ಮ ಕರ್ನಾಟಕದ ಗೌರ್ಮೆಂಟ್ ಕಾಲೇಜ್ನಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಅದನ್ನು ಕೂಡ ಒಂದು ಆಫಿಷಿಯಲ್ ಡಾಟಾದ ಪ್ರಕಾರ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಕಾರವಾರದ ಗೋರ್ಮೆಂಟ್ ಕಾಲೇಜ್ ಇದೆಯಲ್ಲ, ಕಾರವಾರ ಗೋರ್ಮೆಂಟ್ ಕಾಲೇಜ್ನಲ್ಲಿ ಇನ್ನೂ 50 ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಲಿದೆ ಎಂಬುದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ, ಇದರ ಜೊತೆಗೆ ಮತ್ತಷ್ಟು ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಇನ್ನೂ ಕೂಡ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಕೇವಲ 1350 ಅಲ್ಲ, ಇನ್ನೂ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಕೇವಲ ನಮಗೆ ಬಂದಿರುವಂತಹ ಡಾಟಾದ ಪ್ರಕಾರ ಕೇವಲ ಕಾರವಾರದ ಕಾಲೇಜ್ನಲ್ಲಿ 50 ಸೀಟ್ಗಳನ್ನು ಜಾಸ್ತಿ ಮಾಡ್ತಾರೆ ಎಂಬುದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ NMC ಕಡೆಯಿಂದ ಪೂರ್ತಿಯಾದಂತಹ ಮಾಹಿತಿ ನಮಗೆ ದೊರಕಬೇಕು. ಯಾವಾಗ ಅದನ್ನು ದೊರಕುತ್ತೆ ಎಂಬುದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಆದರೆ ಈ ಎಷ್ಟು ರೌಂಡ್ಗಳು ಮುಂದೆ ಹೋಗುತ್ತೋ ಅಷ್ಟು ರೌಂಡ್ಗಳ ಮುಂದೆ ಹೋದಂಗೆ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಈಗ ನೋಡಿ, ಫಸ್ಟ್ ರೌಂಡ್ ಇನ್ನೂ ಲೇಟ್ ಆದಂಗೆ ಈ MCC ಮತ್ತು NMC ಕಡೆಯಿಂದ ನಮಗೆ ಡಾಟಾ ಸಿಗುತ್ತೆ, ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ಡಾಟಾ. ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆಯೋ ಇಲ್ಲವೋ ಅನ್ನೋದನ್ನು ನಾವು ಆವಾಗ ಖಚಿತಪಡಿಸ್ಕೊಳ್ಬೋದಾಗಿರುತ್ತೆ. ಯಾವ ರೀತಿಯಲ್ಲಿ 1300 ಸೀಟ್ಗಳು ಜಾಸ್ತಿ ಆಗಿತ್ತಂತ ನಮಗೆ NMC ಕಡೆಯಿಂದ ಡಾಟಾ ಬಂದಿತ್ತು, ಅದೇ ರೀತಿಯಲ್ಲಿ 50 ಸೀಟ್ಗಳು ಈ ಒಂದು ಕಾರವಾರದ ಕಾಲೇಜು ಮತ್ತು ಇನ್ನೂ ಯಾವ ಕಾಲೇಜಿನಲ್ಲಿ ಜಾಸ್ತಿ ಆಗಲಿದೆ ಎಂಬುದನ್ನು ಮೆನ್ಷನ್ ಮಾಡಬೇಕಾಗಿದೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇದೇ ರೀತಿ ಮತ್ತಷ್ಟು ಕಾಲೇಜುಗಳಲ್ಲಿ ಸೀಟು ಹೆಚ್ಚಳ ನಿರೀಕ್ಷೆಯನ್ನು ಹೊಂದಲಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಇಲಾಖೆ ಡಾಕ್ಟರ್ BL ಸುಜಾತ ರಾಥೋಡ್ ಅವರು ತಿಳಿಸಿದ್ದಾರೆ. ಈಗ ನಮಗೆ ಗೊತ್ತಾಗಿದೆ ಯಾರು ಇದನ್ನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಕರ್ನಾಟಕದ ಮೆಡಿಕಲ್ ಎಜುಕೇಷನ್ ಅಥಾರಿಟಿಯಿಂದ ನಿಮಗೆ ಬಂದಿರುವಂತಹ ಮಾಹಿತಿಯಾಗಿದೆ. ಹೀಗೆ ಸೀಟ್ಗಳ ಸಂಖ್ಯೆ ಜಾಸ್ತಿ ಆದಾಗ ಕರ್ನಾಟಕದ ಕಟ್ ಆಫ್ ಇದೆ ನೋಡಿ, ಬಹಳಷ್ಟು ಕಡಿಮೆ ಆಗಲಿದೆ. ಆಲ್ರೆಡಿ 1300 ಮಟ್ಟಿಗೆ ಸೀಟ್ಗಳ ಸಂಖ್ಯೆ ಜಾಸ್ತಿ ಆದಾಗ ನಾನು ಒಂದು ವಿಷಯವನ್ನು ಹೇಳಿದ್ದೆ, ಈ ವರ್ಷದ ಕಟ್ ಆಫ್ ಅಲ್ಲಿ 6000ದಿಂದ 7000, 7000ದಿಂದ 8000ದವರೆಗೆ ಡಿಫರೆನ್ಸ್ ಆಗ್ಬೋದು ಲಾಸ್ಟ್ ಇಯರ್ನ ಕಟ್ ಆಫ್ ಅಲ್ಲಿ. ಇನ್ನೂ ಸ್ವಲ್ಪ ಸೀಟ್ಗಳ ಸಂಖ್ಯೆ ಜಾಸ್ತಿ ಆದಾಗ ಖಂಡಿತವಾಗಿ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಚೇಂಜ್ ಆದಾಗ ಈ ಒಂದು ಕಟ್ ಆಫ್ ಇದೆ ನೋಡಿ, ಬಹಳಷ್ಟು ಡೌನ್ ಆಗುವಂಥ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.